ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿರುವಂತಹ ಪ್ರಕರಣ ಇದೆ. ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ನಡೆದಂತಹ ಘಟನೆ. ಮಹಿಳೆಯ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಆದರೆ ಆ ಮಹಿಳೆ ನಾಪತ್ತೆ. ತುಮಕೂರು ಜಿಲ್ಲೆ ಕುಣಿಗಲ್ ನಿವಾಸಿಯವರು ಪ್ರಿಯಾಂಕಾ ಮದುವೆ ಕಾರ್ಯಕ್ರಮ ಇತ್ತು ಅಂತ ಬಂದಿದ್ರು. ಚಿಕ್ಕಮಗಳೂರಿಗೆ ಬಂದಂಥವರು ನಾಪತ್ತೆಯಾಗಿದ್ದಾರೆ. ದೂರು ಕೊಟ್ಟರು ಪೊಲೀಸರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಸಂಬಂಧಿಕರು ಆರೋಪಿಸ್ತಾ ಇದ್ದಾರೆ. ಮದುವೆಗೆ ಬಂದಿದ್ದ ಮಹಿಳೆ ಎಲ್ಲಿ ಹೋದ್ರು ಹಾಗಿದ್ರೆ? ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ನಡೆದಂತಹ ಘಟನೆ. ಈಗ ಅರೆಹಳ್ಳಿ ಹಾಗೂ ಬೇಲೂರು ಪೊಲೀಸರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಮನೆಯಿಂದ 5 ಗಂಟೆಗೆ ಹೊರಟರು ಗುರುವಾರ ಬೆಳಿಗ್ಗೆ. ನಾನೇ ಕುಣಿಗಲ್ ಬಂದು ಬಸ್ ಹತ್ತಿ, ನಮ್ಮದು ಅಲ್ಲಿ ಕುಣಿಗಲ್ ಹತ್ರ ಎಲಿಯೂರು ಬಸ್ ಹಸ್ಬಿಟ್ಟು ನಾನು ಹೋದೆ. ಮದುವೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಮದುವೆಗೆ ಹೋಗಿದ್ದಾಳೆ, ಹೊರಟಿದ್ದಾಳೆ. 1:15 ಫೋನ್ ಮಾಡಿದಾಗೂ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಊರಿಗೆ ಹೋಗಿದ್ದಾಳೆ. 6:15 ತಿರ್ಗಾ ಬಸ್ ಹೊರಡುವಾಗಲೂ ಫೋನ್ ಹಾಕಿದ್ಲು, ಬರ್ತೀನಿ ಅಂದ್ಲು. ಹೊರಟಿ ಬಸ್ ಹತ್ತ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಬಸ್ ಹತ್ತಿದ್ದಾರೆ. ಆಮೇಲೆ ನಂತರ ಏನಾಯ್ತು? ಆಮೇಲೆ ನಾವು 8:15 ಮೇಲೆ ಫೋನ್ ಮಾಡಿದೆ, ಫೋನ್ ಹೋಯ್ತಲ್ಲ, ಸ್ವಿಚ್ ಆಫ್. ಅಷ್ಟೇ ಗೊತ್ತಿಲ್ಲ. ಅವ್ರಿಗೆ ಮುಂಚೆ ಮಾಡಿದ್ರಂತ. ಅದೇ ಹೊರಟಿದ್ದೀನಿ, ಬಸ್ ಹತ್ತಿದ್ದೀನಿ ಅಂತ ಅವ್ರಿಗೆ ಹೇಳಿದ್ರು. ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮದುವೆಗೆ ಅಂತ ಹೋದಂತ ಮಹಿಳೆ ನಾಪತ್ತೆಯಾದ್ರು ಅಂತಂದ್ರೆ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿಲ್ವಾ? ಈ ಘಟನೆ ಕುರಿತಂತೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಈಗ ಇಷ್ಟೊತ್ತು ಮಾಹಿತಿ ಕೊಟ್ಟಂಥವರು ನಾಪತ್ತೆಯಾಗಿರ್ತಕ್ಕಂಥ ಮಹಿಳೆಯ ಪತಿಯವರು. ಸೊ ಅವರು ಗುರುವಾರ ಮುಂಜಾನೆ 5 ಗಂಟೆಗೆ ತುಮಕೂರು ಜಿಲ್ಲೆ ಕುಣಿಗಲ್ನಿಂದ ಬಸ್ ಹತ್ತಿ ಚಿಕ್ಕಮಗಳೂರು ಜಿಲ್ಲೆಗೆ ಮದುವೆಗೆ ಅಂತೇಳಿ ಬರ್ತಾರೆ. ಹೀಗೆ ಮದುವೆಗೆ ಬಂದಂಥ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿರ್ತಕ್ಕಂಥದ್ದು. ಈಗ ಘಟ್ಟ ಸ್ಥಳದಲ್ಲಿ ನಾವಿದ್ದೇವೆ. ಕೊನೆಯದಾಗಿ ಆಕೆಯ ಆಧಾರ್ ಕಾರ್ಡ್ ಇಲ್ಲಿ ಪತ್ತೆ ಆಗಿದೆ. ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿರ್ತಕ್ಕಂಥ ಜನರು ಆಧಾರ್ ಕಾರ್ಡ್ ಸಿಗುತ್ತದೆ. ಅವರು ತಕ್ಷಣ ಅದರಲ್ಲಿ ಇದ್ದಂಥ ನಂಬರ್ಗೆ ಕರೆ ಮಾಡ್ತಾರೆ. ಅದು ಅವ್ರ ಪತಿಗೆ ಹೋಗುತ್ತೆ. ನಿಮ್ಮ ಪತ್ನಿಯ ಆಧಾರ್ ಕಾರ್ಡ್ ನಮಗೆ ಸಿಕ್ಕಿದೆ ಅಂತೇಳಿ ಅವರಿಗೆ ಮಾಹಿತಿ ಕೊಡ್ತಾರೆ. ಅದರ ಆಧಾರದಲ್ಲಿ ಕುಟುಂಬ ಸದಸ್ಯರೆಲ್ಲರೂ ಕೂಡ ಸ್ಥಳಕ್ಕೆ ಬಂದಾಗ ಇಲ್ಲಿ ಏನು ಕೂಡ ಪತ್ತೆ ಆಗೋದಿಲ್ಲ. ಈಗ ನೋಡ್ತಾ ಇದ್ದೀವಿ, ಈಗ ಆಕೆ ಕಾಣೆಯಾಗಿದ್ದಾರೆ. ಇದು ರಾಷ್ಟ್ರೀಯ ಹೆದ್ದಾರಿ 373ರ ಸಮೀಪ ಇರ್ತಕ್ಕಂಥ ಕೆರೆ ಇದು. ಅದರ ಸಮೀಪವೇ ಆಕೆಯ ಚಪ್ಪಲಿ, ಆಕೆ ಬಟ್ಟೆ, ಆಕೆ ಒಳಉಡುಪು ಎಲ್ಲವೂ ಕೂಡ ಇಲ್ಲಿ ಪತ್ತೆ ಆಗಿದೆ. ಸೊ ಹಾಗಾಗಿ ಇದು ಏನಾಗಿದೆ ಅಂತಕ್ಕಂಥ ಆತಂಕ ಸಹಜವಾಗಿ ಕುಟುಂಬ ಸದಸ್ಯರಲ್ಲಿ ಮೂಡ್ತಾ ಇದೆ. ಸೊ ಏನು ಗುರುವಾರ ಬಂದಂಥ ಮಹಿಳೆ ಈಗ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಅವ್ರ ಕುಟುಂಬ ಹೇಳ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸುಮಾರು 25ರಿಂದ 30 ಲಕ್ಷದಷ್ಟು ಮೌಲ್ಯದ ಒಡವೆ ಆಕೆಯ ಮೈ ಮೇಲಿತ್ತು. ಅದಕ್ಕಾಗಿ ಯಾರಾದರೂ ಹತ್ಯೆ ಮಾಡಿರ್ಬೋದು ಅಂತಕ್ಕಂಥ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ಸ್ಥಳಕ್ಕೆ ಅಡಿಷನಲ್ SP ಶ್ರೀನಿಧಿ ಅವರು ಬಂದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬಂದಿದೆ. ಈಗಷ್ಟೇ ಏನು ಈ ಕೆರೆಯಲ್ಲಿ ಏನಾದರೂ ಆಕೆಯ ಮೃತದೇಹ ಸಿಗ್ಬೋದು ಅಂತಕ್ಕಂಥ ರೀತಿಯಲ್ಲಿ ಶೋಧ ಕಾರ್ಯವನ್ನು ಕೂಡ ಆರಂಭ ಮಾಡಿದ್ದಾರೆ. ಸ್ಥಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಅವರ ಕುಟುಂಬ ಸದಸ್ಯರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಆಕೆ ಗುರುವಾರ ರಾತ್ರಿ 7:35 ಕೊನೆಯದಾಗಿ ಅವರ ಚಿಕ್ಕಮ್ಮನಿಗೆ ಕಾಲ್ ಮಾಡ್ತಾರೆ. ಆಕೆ ತನಗೆ ಬಸ್ ಸಿಕ್ಕಿದೆ, ತಾನು ಹೊರಡ್ತೀನಿ ಅಂತೇಳಿ ಹೇಳುವಾಗ ಕೊನೆಯದಾಗಿ ಒಂದು ವರ್ಡ್ ಬಳಸ್ತಾರೆ, ಯಾರೋ ಪರಿಚಯದವರು ಸಿಕ್ಕಿದ್ದಾರೆ ಅಂತೇಳಿ. ನಂತರ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಕೊನೆಯದಾಗಿ ಅವ್ರು ಕರೆ ಮಾಡಿದಂಥದ್ದು ಅವ್ರ ಚಿಕ್ಕಮ್ಮ ಇಲ್ಲೇ ಇದ್ದಾರೆ. ಇವ್ರಿಗೆ ಅವ್ರು ಕೊನೆಯದಾಗಿ ಕರೆ ಮಾಡಿದ್ದು. ಮೇಡಮ್, ಕೊನೆಯದಾಗಿ ಎಷ್ಟೊತ್ತಿಗೆ ಕರೆ ಮಾಡಿದ್ರು, ಏನಾಯ್ತು ಮೇಡಮ್? 8:07 ಫೋನ್ ಮಾಡಿದಾಳೆ ನನಗೆ. ಫೋನ್ ಮಾಡಿದ ತಕ್ಷಣ ಅದೇ ಆಂಟಿ, ನಾನು ನಿಮ್ಗೆ ಹೊರಟಿದ್ದೀನಿ, ನಿಂಗೆ ತಿಂಡಿ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನು ನನಗೆ ಯಾರೋ ನಿಂಗೆ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದಷ್ಟೇ. ಅದು ಮತ್ತೆ ವಾಯ್ಸ್ ಬ್ರೇಕ್ ಆಗ್ತಿತ್ತು. ಅಲ್ಲಿಗೆ ಲಾಸ್ಟ್ ಫೋನ್. ಮತ್ತು ನಾನು ಕಟ್ಟಾಯ್ತಲ್ಲ ಅಂತ ನಾನೇ ಫೋನ್ ಮಾಡ್ತಾನೆ ಇದ್ದೀನಿ. ಅದು ಫೋನು ಇದು ಮಾಡ್ತಾಯಿಲ್ಲ, ರೆಸ್ಪಾನ್ಸ್ ತೆಗಿತಾನೆ ಇರಲಿಲ್ಲ ಅವಳು ಫೋನ್ನ. ಅಷ್ಟೇ. ನಾವು ಮುಂದೆ ಟ್ರೈ ಮಾಡ್ತಾನೆ ಇದ್ದೀವಿ. ಫೋನ್ ಇಲ್ಲ, ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಾಯಿದೆ. ದಯವಿಟ್ಟು ನಮ್ಮ ಹುಡುಗಿನ ಕೊಡಿ ಅಷ್ಟೇ, ನಮಗೆ ಬೇಕಾಗಿ. ಇಲ್ಲಿ ನೀವು ಬಂದಿದ್ದೀರಲ್ಲ ನಿನ್ನೆ, ಯಾಕೆ ಇಲ್ಲಿ ಬರ್ಲಿಕ್ಕೆ ಏನು ಡೌಟ್ ಬಂತು? ಏನು ಆಧಾರ್ ಕಾರ್ಡ್ ಏನು ಸಿಕ್ತು? ಪಾದಯಾತ್ರೆಗೆ ಹೋಗೋರಿಗೆ ಆಧಾರ್ ಕಾರ್ಡ್ ಸಿಕ್ಕಿದೆ. ಆದರೆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಗಂಡಂಗೆ ಕಾಲ್ ಮಾಡಿದ್ದಾರೆ. ಅವ್ರ ಗಂಡ ಬಿಟ್ಬಿಟ್ಟು ಈಗೆಲ್ಲ ನಮಗೆಲ್ಲ ಹೇಳಿದ್ದಾರೆ. ನಾವು ಬೆಳಗ್ಗೆ 6 ಗಂಟೆ ಸ್ಟೇಷನ್ ಹತ್ರ ಹೋಗಿದ್ದು. ನಾವು ಅಲ್ಲಿಂದ ಇಲ್ಲಿ ನಮಗೆ ಗೊತ್ತಿರಲಿಲ್ಲ. ಸಿಕ್ಕಿರೋರು ಆಮೇಲೆ ಬಂದು ಇಲ್ಲೆಲ್ಲ ಹುಡ್ಕಾಡಿ ಹೋಗಿದ್ದಾರೆ. ಬಟ್ ಇಲ್ಲೇನು ಸಿಕ್ಕಿರಲಿಲ್ಲ ಅವರಿಗೆ. ಇವತ್ತು ಬೆಳಗ್ಗೆ ಬಂದು ಅವ್ರ ಯಜಮಾನರು ಅವ್ರಿಗೆ ಸಿಕ್ಕಿರೋದು ಬಂದು ನೋಡಿದಾಗ ಇಲ್ಲಿ. ಪ್ರತಿಮಾ, ಇವರೆಲ್ಲರೂ ಕೂಡ ಒಟ್ಟಿಗೆ ಮದುವೆಗೆ ಹೋಗಿರ್ತಾರೆ. ಎಲ್ಲರೂ ಕೂಡ ಮದುವೆಲಿ ಫೋಟೋ ತಗೊಂಡಿದ್ದಾರೆ. ಖುಷಿಯಾಗಿ ಮದುವೆಗೆ ಹೋಗಿ ಬಂದಿದ್ದಾರೆ. ಮದುವೆಗೆ ಹೋಗಿ ಬಂದ ನಂತರ ಈಗ ಆಗಿದೆ. ಅವ್ರ ಮತ್ತೊಬ್ಬರು ಚಿಕ್ಕಮ್ಮ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಹೇಳಿ ಮೇಡಮ್, ಮದುವೆಗೆ ತಾವೆಲ್ಲರೂ ಕೂಡ ಚಿಕ್ಕಮಗಳೂರಿಗೆ ಹೋಗಿದ್ರಿ. ಅಲ್ಲೇ ಮದುವೆ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಬಂದ್ರಿ, ಏನಾಯ್ತು ಮೇಡಮ್? ಸರ್, ನಾವು ಕರೆಕ್ಟಾಗಿ 5 ಗಂಟೆಗೆ ಮನೆಗೆ ಬಂದು, ಅವರು ಬಂದಿದ್ರು, ಆಗಲೇ ಬಂದಿದ್ರು. ನಮಗಿಂತ ಮುಂಚೆನೇ ಅವ್ರು ಬಂದಿದ್ರು. ನಾವು ಆಮೇಲೆ ಬಂದು ಮನೇಲೇ ಇದ್ಲು ಮಗಳು. ಏನು ಮಗಳೇ ಇನ್ನೂ ಹೋಗಿಲ್ವಾ ಅಂತ ಕೇಳಿದ್ರು. ಇಲ್ಲ, ಹೊರಟಿದ್ದೀವಿ ಅಂತ ಹೇಳಿದ್ರು. ಇವರು ಅವ್ರ ಚಿಕ್ಕಪ್ಪ, ಸ್ವಂತ ಚಿಕ್ಕಪ್ಪ. ಇವರು ಅಲ್ಲೇ ಇದ್ದರು. ಇವರು ಅಲ್ಲೇ ಮಾತಾಡಿಸ್ತಾ ಇದ್ರು. ಚಿಕ್ಕಪ್ಪ, ನಾನು ಹೊರಟೆ ಚಿಕ್ಕಪ್ಪ ಅಂತ ಅಂದಿದ ತಕ್ಷಣ ನಾವು ಹೊರಟೆ. ಮೈ ಮೇಲೆ ಒಡವೆ ಇತ್ತು. ನಾನು ಅಂದ್ಕೊಂಡೆ ಒಡವೆ ಎಲ್ಲ ಬಿಚ್ಚಿಟ್ಟು ಹೋಗ್ಬಿಟ್ಟು ಹೋದ್ರೆ ಒಳ್ಳೇದು. ಇವಳು ಹೇಳಿದ್ಲಂತೆ ಒಡವೆ ಬಿಚ್ಚಿಟ್ಟು ಹೋಗು ಅಂತ. ಆದರೂ ಹೋಗ್ಲಿ, ಇನ್ನೊಂದು ವಾರಕ್ಕೆ ಇನ್ನೊಂದು ಮದುವೆ ಇದೆಯಲ್ಲ, ಬರಬೇಕಲ್ಲ ಅಂತ ಹೇಳಿ ಹಾಗೆ ಹೋದ್ಲು. ಹೋಗಿ ಕೈಮರಕ್ಕೆ ಬಸ್ ಹತ್ತಿದ್ದಾರೆ ಅವ್ರಮ್ಮ.
ಅವರಮ್ಮ ಬಸ್ ಹಸ್ಬಿಟ್ಟು ಬೇರೆಯವ್ರಿಗೆ ಹೋಗಿರೋದು ಅಷ್ಟೇ. ಆಮೇಲೆ ಆಂಟಿ ನಿಮಗೆ ನೆಂಟರು ಸಿಕ್ಕಿದ್ರು ಅಂತ ಹೇಳಿದ್ದು ಅಷ್ಟೇ ಲಾಸ್ಟು. ಮತ್ತು ಅವಾಗಿಂದ ಫೋನ್ ಸ್ವಿಚ್ ಆಫ್ ಆಗಿದೆ. ಗುರುವಾರ ರಾತ್ರಿ 7:30 ಸುಮಾರಿಗೆ ಕೊನೆಯದಾಗಿ ಕರೆ ಮಾಡಿದಂಥ ಪ್ರಿಯಾಂಕ್ ಅವರು ನಂತರ ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ನಂತರ ಬಂದು ಹುಡುಕಾಡಿದಾಗಲೂ ಕೂಡ ಇಲ್ಲಿ ಆಧಾರ್ ಕಾರ್ಡ್ ಬಿಟ್ಟರೆ ಬೇರೆ ಏನು ಕೂಡ ಪತ್ತೆಯಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಬಂದಾಗ ಆಕೆಯ ಬಟ್ಟೆಗಳು, ಚಪ್ಪಲಿ, ಬ್ಯಾಗ್ ಎಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆಕೆಯನ್ನು ಒಡವೆಗಾಗಿ ಹತ್ಯೆ ಮಾಡಲಾಗಿದೆ ಅಂತಕ್ಕಂಥ ಶಂಕೆ ಈಗ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.